ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇಲ್ಲಿದೆ ಫೈನಲ್ ಅಪ್ಡೇಟ್ ವಿಡಿಯೋ ಬಿಫೋರ್ ರಾಯಲ್ ರಂಬಲ್. ಗೊತ್ತಿಲ್ಲ ಈ ಒಂದು ವಿಡಿಯೋನ ಎಷ್ಟು ಜನ ನೋಡ್ತೀರಾ ಅಂತ, ಬಟ್ ಫೈನಲ್ ಅಪ್ಡೇಟ್ ಅಂದ್ರೆ ಅಷ್ಟೇ ಬಿಗ್ ಅಪ್ಡೇಟ್ಗಳು ಈ ಒಂದು ವಿಡಿಯೋದಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಗೈಸ್, ಈ ಬಾರಿಯ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಯಾವ ಸೂಪರ್ ಸ್ಟಾರ್ಸ್ಗಳು ರಿಟರ್ನ್ ಆಗ್ತಾರೆ ಅಂತ ರೂಮರ್ಸ್ಗಳು ಹಾಗೆ ಅಪ್ಡೇಟ್ಗಳು ಬರ್ತಾ ಇದೆ ಅಂತ ಲಿಸ್ಟ್ ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಆಲಿಸ್ಟರ್ ಬ್ಲ್ಯಾಕ್ ಇವರು ಕೂಡ ರಿಟರ್ನ್ ಆಗ್ಬೋದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಬಟ್ ನನ್ನ ಪ್ರಕಾರ ಇವರ ಕಾಂಟ್ರಾಕ್ಟ್ AEW ಕಂಪನಿಯಲ್ಲಿ ಇನ್ನೂ ಕೂಡ ಎಕ್ಸ್ಪೈರ್ ಆಗಿಲ್ಲ ಅಂದ್ಕೋತೀನಿ. ಇವರು ಬರೋದು ಡೌಟು, ಆದ್ರೂ ಕೂಡ ರೂಮರ್ಸ್ಗಳು ಬರ್ತಾ ಇದೆ. ಟ್ರಿಶ್ ಸ್ಟ್ಯಾಟಿಸ್ ಅವರು ಕೂಡ ಬರ್ಬೋದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಇವರು ಬಂದೇ ಬರ್ತಾರೆ ಅನ್ಸುತ್ತೆ. AJ ಸ್ಟೈಲ್ ಅವರು ಕೂಡ ಬರ್ತಾರೆ. ಆಸ್ಕಾ ಅವರು ಕೂಡ ಬರ್ಬೋದು ಅಂತ ರೂಮರ್ಸ್ಗಳು ಬರ್ತಾ ಇದೆ. ನಿಕ್ಕಿ ಬೆಲ್ ಅವರು ಕೂಡ ಬಂದೇ ಬರ್ತಾರೆ. ಡ್ರ್ಯಾಗನ್ ಅವರು ಕೂಡ ಬರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ಇಂಜುರಿಯಿಂದ ರೀಸೆಂಟ್ ಆಗಿ ಕ್ಲಿಯರ್ ಕೂಡ ಆಗಿದ್ರು. ಸೊ ಇವರು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ರ್ಯಾಂಡಿ ಓಟನ್ ಅವರ ರಿಟರ್ನ್ ಕೂಡ ಪ್ರಾಬಬ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಕೈರಿ ಸೇನ್ ಅವರು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ನಮ್ಮ ಪೀಪಲ್ ಚಾಂಪಿಯನ್ ರಾಕ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಲೆಕ್ಸಾ ಬ್ಲಿಸ್ ಅವರ ಬಗ್ಗೆ ನನಗೆ ಚೂರು ಡೌಟ್ ಇದೆ, ಯಾಕಂದ್ರೆ ಅವರ ಕಾಂಟ್ರಾಕ್ಟ್ ನೆಗೋಸಿಯೇಷನ್ ಅಲ್ಲಿ ಇದೆ. ಆದ್ರೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಲೆಕ್ಸಾ ಬ್ಲಿಸ್ ಅವ್ರನ್ನ ಈ ಬಾರಿ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ. ಅಂಡ್ ಜೇಡ್ ಕಾರ್ಗಿಲ್ ಅವರು ಕೂಡ ಪ್ರಾಬಬ್ಲಿ ರಿಟರ್ನ್ ಆಗಬಹುದು. ಒಮಾಸ್ ಅವರು ಕೂಡ ಬರ್ತಾರೆ. AJ ಲೀ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ರೀಸೆಂಟ್ ಆಗಿ ನಮ್ಮ CM ಪಂಕ್ ಅವರು ಅದನ್ನ ಟೀಸ್ ಕೂಡ ಮಾಡಿದ್ರು. ಅಂಡ್ ಕಾರ್ಲಿಡ್ ಅವರು ಕೂಡ ಪ್ರಾಬಬ್ಲಿ ನಮಗೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸೊ ಇಷ್ಟು ಜನ ಸೂಪರ್ ಸ್ಟಾರ್ಸ್ ಗಳು ಬರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಇದರಲ್ಲಿ ಗಾಯ್ಸ್ ಸುಮಾರು 90ರಿಂದ 95% ಸೂಪರ್ ಸ್ಟಾರ್ಸ್ ಗಳು 100% ರಿಟರ್ನ್ ಆಗ್ತಾ ಇದ್ದಾರೆ ನಾಳಿನ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಸೊ ರಾಯಲ್ ರಂಬಲ್ ಹತ್ರ ಬರ್ತಿದ್ದಂಗೆ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ತನ್ನ ಫೈನಲ್ ರಿಯಾಕ್ಷನ್ ನ ತಿಳಿಸಿದ್ದಾರೆ. ನಮ್ಮ ರೋಮನ್ ರೈನ್ಸ್ ಅವರು ಅವರ ಪ್ರೈಡ್ ಮೂಮೆಂಟ್ ನ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡಿ, ಇನ್ ಡ್ಯೂ ಟೈಮ್ ಇಟ್ ವಿಲ್ ಆಲ್ ಬಿ ಮೈನ್, ಮೈ ವೇ ಅಗೈನ್, ಬಿಲೀವ್ ದಾಟ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಬಿಲೀವ್ ದಟ್ ಅಂತ ಅವರು ಟ್ವೀಟ್ ನ ಮಾಡಿ ಬಿಗ್ ಡಾಗ್ ಕ್ಯಾರೆಕ್ಟರ್ ಏನಾದ್ರು ಟೀಸ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ಬಟ್ ಕೆಳಗಡೆ ಹಾಕಿರುವಂತಹ ಫೋಟೋಸ್ ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರು ಒಂದು ರೀತಿ ಟೀಸ್ ಮಾಡ್ತಾ ಇದ್ದಾರೆ, ನಾನು ರಾಯಲ್ ರಂಬಲ್ ನ ಗೆಲ್ತೀನಿ, ರಸಲ್ ಮೀನಿಯಾದಲ್ಲಿ ಮತ್ತೊಮ್ಮೆ ಚಾಂಪಿಯನ್ಶಿಪ್ ನ ತಗೊಂಡು ನನ್ನ ಪ್ರೈಡ್ ಮೂಮೆಂಟ್ ಏನಿದೆ ಅದನ್ನ ನಾನು ಮತ್ತೊಮ್ಮೆ ಗಳಿಸ್ಕೋತೀನಿ, ಅದನ್ನ ನೀವೆಲ್ಲರೂ ಕೂಡ ನಂಬಲೇಬೇಕು. ಅಂಡ್ ಬಿಲೀವ್ ದಟ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಫೈನಲ್ ರಿಯಾಕ್ಷನ್ ನ ಕೊಟ್ಟಿದ್ದಾರೆ. ನೋಡೋಣ ಗೈಸ್, ನಾಳೆ ನಮ್ಮ ರೋಮನ್ ರೈನ್ಸ್ ಅವರು ವಿನ್ ಆಗ್ತಾರ, ತನ್ನ ಪ್ರೈಡ್ ಮೂಮೆಂಟ್ ಗೆ ಮತ್ತೊಮ್ಮೆ ಅವರು ವಾಪಸ್ ಬರ್ತಾರ ಅಂತ. ಅಂಡ್ ಕ್ಯಾರೆಕ್ಟರ್ ಏನು ಕೂಡ ಚೇಂಜ್ ಆಗೋದಿಲ್ಲ. ಆಫ್ ಕೋರ್ಸ್ ಸಿಗ್ತಾನೆ ಹೂಲಾ ಫಾಲನ ಗೆದ್ಕೊಂಡಿದ್ದಾರೆ. ಹಂಗೆ ಅವರು ಬಿಲೀವ್ ದಟ್ ಅನ್ನೋ ಒಂದು ಐಕಾನಿಕ್ ಲೈನ್ ನ ಮತ್ತೊಮ್ಮೆ ತಿಳಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ CM ಪಂಕ್ ಹಾಗೆ ಪಾಲಿಮೆನ್ ಅವರ ಫೇವರ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ CM ಪಂಕ್ ಅವರು ಪಾಲಿಮೆನ್ ಅವರ ಹತ್ರ ಒಂದು ಫೇವರ್ ನ ಕೇಳಿದ್ದಾರೆ. ಅಂಡ್ ನಮ್ಮ ಪಾಲಿಮೆನ್ ಅವರು ಆ ಒಂದು ಫೇವರ್ ನ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ನಮ್ಮ ಪಾಲಿಮೆನ್ ಅವರು ಸರ್ವೈವರ್ ಸೀರೀಸ್ ಅಲ್ಲಿ CM ಪಂಕ್ ಅವರಿಗೆ ಪ್ರಾಮಿಸ್ ನ ಮಾಡಿದ್ದಾರೆ. WWE ಅವರು ಕೂಡ ಸಿಕ್ಕಾಪಟ್ಟೆ ಟೀಸ್ ಮಾಡ್ತಾ ಇದೆ. ಅಂಡ್ ಪ್ರತಿ ಬಾರಿನೂ ಕೂಡ ಫೇವರ್ ಬಗ್ಗೆ ತನ್ನ ಟೆಲಿವಿಷನ್ ಅಲ್ಲಿ ತೋರಿಸ್ತಾನೆ ಇದೆ. ಸೊ ಇದ್ರ ಮುಖಾಂತರ WWE ಅವರು ಒಂದು ದೊಡ್ಡ ಸ್ಟೋರಿ ಲೈನ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ CM ಪಂಕ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಆ ಒಂದು ಫೇವರ್ ಬಗ್ಗೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ಆ ಒಂದು ಫೇವರ್ ಪಾಲಿಮೆನ್ ಅವರ ಹತ್ತಿರದ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಅಷ್ಟೇ ಅಲ್ಲ, ನಾನು ಕೇಳುವಂತಹ ಫೇವರ್ ನ ಪಾಲಿಮೆನ್ ಅವರು ಕೂಡ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಅಂಡ್ ಅವ್ರ ಕೈಯಲ್ಲೂ ಕೂಡ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬೇಕು. ಆ ರೀತಿ ಫೇವರ್ ನನ್ನ ತಲೆಯಲ್ಲಿದೆ. ಅಂಡ್ ಅದನ್ನ ನಾನು ಪಾಲಿಮೆನ್ ಅವರ ಬಳಿ ಕೇಳ್ತೀನಿ ಅಂತ ನಮ್ಮ CM ಪಂಕ್ ಅವರು ರೀಸೆಂಟ್ ಆಗಿ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ಗೊತ್ತಿಲ್ಲ ಗೈಸ್ ಯಾವ ರೀತಿ ಫೇವರ್ ಅಂತ. ಐ ಥಿಂಕ್ ರೋಮನ್ ರೈನ್ಸ್ ಅವರ ರಿಲೇಟೆಡ್ ಫೇವರ್ ಆಗಿರುತ್ತೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ನಮ್ಮ CM ಪಂಕ್ ಅವರು ಈ ರೀತಿ ಹೇಳ್ತಾ ಇದ್ದಾರೆ. ಸೊ ನಮ್ಮ CM ಪಂಕ್ ಅವರು ಕೇಳುವಂತಹ ಸಹಾಯನ ಮಾಡೋದಕ್ಕೆ ನಮ್ಮ ಪಾಲಿಮೆನ್ ಅವರು ಕೂಡ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾರಂತೆ. ಆ ರೀತಿ ಒಂದು ಸಹಾಯನ ನಮ್ಮ CM ಪಂಕ್ ಅವರು ಪಾಲಿಮೆನ್ ಅವರ ಬಳಿ ಕೇಳ್ತಾರಂತೆ. ನೋಡೋಣ ಗಾಯ್ಸ್, ಆ ಒಂದು ಸಹಾಯ ನಾಳೆನೂ ಕೂಡ ನೋಡೋದಕ್ಕೆ ಸಿಗ್ಬಹುದು. ನೋಡೋಣ ನಮ್ಮ CM ಪಂಕ್ ಅವರು ಯಾವ ರೀತಿ ಫೇವರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಪಾಲಿಮೆನ್ ಅವರ ಬಳಿ ಅಂತ. ಅಂಡ್ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ರಾಕ್ ಅವರ ಬಗ್ಗೆ ಮಾತಾಡ್ತಾರೆ. ನಮ್ಮ ರಾಕ್ ಅವರ ಬಗ್ಗೆ ಕೋಡಿ ರೋಡ್ಸ್ ಅವರು ಮೊದಲನೇದಾಗಿ ಹೇಳ್ತಾರೆ, ಐ ಥಿಂಕ್ ರಾಕಿಗೆ ಇನಿಷಿಯಲ್ ಆಗಿ ನನ್ನನ್ನು ಕಂಡ್ರೆ ತುಂಬಾನೇ ಇಷ್ಟ, ಅಂದ್ರೆ ಕಾರ್ಪೊರೇಟ್ ಆಗಿ ನನ್ನನ್ನು ಅವನು ತುಂಬಾನೇ ಇಷ್ಟಪಡ್ತಾನೆ, ಅದಕ್ಕೋಸ್ಕರ ನನ್ನನ್ನು ಅವನು ಮುಂದೆ ಪುಷ್ ಮಾಡ್ತಾ ಇದ್ದಾನೆ. ಬಟ್ ಇನ್ನೊಂದು ರೀತಿಯಲ್ಲಿ ರಾಕ್ ಅವರಿಗೆ ನನ್ನನ್ನು ಕಂಡ್ರೆ ಚೂರು ಕೂಡ ಇಷ್ಟ
ಖಂಡಿತ ಅಲ್ಲ ಅನ್ಸುತ್ತೆ. ಅಂಡ್ ಅದಕ್ಕೋಸ್ಕರನೇ ರಸಲ್ ಮೇನಿಯಾ 40 ಟೈಮಲ್ಲಿ ಆ ರೀತಿ ವಿಚಾರಗಳು ನಿಮಗೆ ನೋಡೋದಕ್ಕೆ ಸಿಗ್ಬೋದು. ಅಂಡ್ ಪ್ರಾಬಬ್ಲಿ ಇನ್ನೂ ಕೂಡ ರಾಕ್ ನನ್ನ ಹೇಟ್ ಮಾಡ್ತಾ ಇರಬಹುದು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಟೀಸ್ ಮಾಡಿದ್ದಾರೆ. ಗೊತ್ತಿಲ್ಲ ಗೈಸ್, ನಮ್ಮ ರಾಕ್ ಅವರು ರಾಯಲ್ ರಂಬಲ್ ಅಲ್ಲಿ ಬಂದು ನಮ್ಮ ಕೋಡಿ ರೋಡ್ಸ್ ಅವ್ರಿಗೆ ಚಾಲೆಂಜ್ ಮಾಡಬಹುದು. ಏನೇ ಆಗ್ಲಿ, ರಾಕ್ ಅವರು ರಾಯಲ್ ರಂಬಲ್ ಗೆ ಬರುವಂತಹ ಟೀಸರ್ಸ್ ಗಳನ್ನ ಮತ್ತೊಮ್ಮೆ ನಮ್ಮ ಕೋಡಿ ರೋಡ್ಸ್ ಅವರು ಕೊಡ್ತಾ ಇದ್ದಾರೆ. ಡಬ್ಲ್ಯೂ ಅವರಂತೂ ಕೊಡ್ತಾನೆ ಇದ್ದಾರೆ. ಸೊ ನಾಳೆ ರಾಕ್ ಅವರು ಬಂದ್ರೆ ಎರಡು ವಿಚಾರ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಒಂದು, ಅವರು ರೋಮನ್ ರೈನ್ಸ್ ಅವರ ವಿರುದ್ಧ ಹೋಗ್ತಾರೆ ಅಥವಾ ಅವರು ಕೋಡಿ ರೋಡ್ಸ್ ಅವರ ವಿರುದ್ಧ ಹೋಗ್ತಾರೆ. ನೋಡೋಣ ಗೈಸ್ ಯಾವ ಮ್ಯಾಚ್ ನಾಳೆ ರಾಯಲ್ ರಂಬಲ್ ಅಲ್ಲಿ ರಸಲ್ ಮೇನಿಯಾಗೆ ಸೆಟ್ ಆಗುತ್ತೆ ಅಂತ ಒಂದು ಐಡಿಯಾ ಅಂತೂ ಸಿಗುತ್ತೆ. ರಸಲ್ ಮೇನಿಯಾದಲ್ಲಿ ಈ ಒಂದು ಮ್ಯಾಚ್ 100% ಇರುತ್ತೆ ಗುರು ಅಂತ. ಸೊ ಸಿ ಯು ಗೈಸ್ ಇನ್ ಮೈ ನಾಳೆಯ ರಾಯಲ್ ರಂಬಲ್ ರಿವ್ಯೂ ವಿಡಿಯೋದಲ್ಲಿ. ಅಂಡ್ ತುಂಬಾ ವಿಡಿಯೋಸ್ಗಳು ನಾಳೆನೂ ಕೂಡ ಬರುತ್ತೆ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.